ಹಾಯ್ ಗೈಸ್, ಲಾಸ್ಟ್ ಪಾರ್ಟಲ್ಲಿ ಲೀನ್ಗೋಸ್ಕರ ಫುಡ್ನೆಲ್ಲ ರೆಡಿ ಮಾಡಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅವ್ನು ಮಾಡಿರೋ ಕೆಲಸಕ್ಕೆ ಇಂಪ್ರೆಸ್ ಆಗಿ ಮಾತಾಡ್ತಾ ಇದ್ದಾರೆ. ಏನಾಯಿತು ಅಂತ ಗೊತ್ತಿಲ್ಲ, ಲೀನ್ಗೆ ದಿಢೀರಂತ ವಾಮೆಂಟ್ ಬರೋ ಥರ ಆಗ್ತಾ ಇದೆ. ಅಲ್ಲಿಂದ ಹೋಗ್ತಾಳೆ. ಲೀನ್ ಚೆನ್ನಾಗಿ ತಾನೇ ಇದೆಯಾ, ಏನಾದರೂ ಪ್ರಾಬ್ಲಮ್ ಅಂತೆಲ್ಲ ಕೇಳ್ತಾ ಇದ್ದಾನೆ. ಆದರೆ ಲೀನ್ ಸಂಭಾಳಿಸ್ತಾಳೆ. ಇಲ್ಲಿ ಜಿನ್ ಹೇಳಿರ್ತಾನೆ ಬಿಸ್ನೆಸ್ ವಿಷಯವಾಗಿ ಹೊರಗಡೆ ಹೋಗಿದ್ದಾನೆ. ಶಿಯಾನ ಸೇಫ್ಟಿಯಾಗಿ ಜಿನ್ನ ಆ ಡಾಕ್ಯುಮೆಂಟ್ ಬಗ್ಗೆ ಸೀನಿಯರ್ ಹತ್ರ ಮೆಸೇಜ್ ಮಾಡ್ತಾನೆ. ಆ ಕಾಂಟ್ರಾಕ್ಟ್ ಪೇಪರ್ಸ್ನ ಯಾವುದಾದ್ರೂ ಜಾಗದಲ್ಲಿ ಸೇಫಾಗಿಡಿ. ಇವಾಗ ಚಾಯ್ ನೋಡಿರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಇದೇ ಬೇರೆ ಯಾರಾದರೂ ನೋಡಿದ್ರೆ ಅಷ್ಟೇ ಅಂತ ಜಿನ್ ಮಾಡಿರೋ ಮೆಸೇಜ್ನ ನೋಡ್ಕೊಂಡು ನಡ್ಕೊಂಡು ಕರೆಕ್ಟಾಗಿ ಅಲ್ಲಿಗೆ ಅಲ್ಲಿಗೆ ಜೆ ಬಂದಿದ್ದಾನೆ. ನಾನು ನಿಮ್ಮ ಹತ್ರ ಮಾತಾಡಬೇಕು, ಅದು ಶಿಯಾ ಬಗ್ಗೆನೇ ಮಾತಾಡೋದು, ಸೊ ಬರಲೇಬೇಕು ಅಂತ ಕರ್ಕೊಂಡು ಹೋಗಿರ್ತಾನೆ. ಮಾತಾಡ್ತಾನೆ ಅಂತ ನೋಡಿದ್ರೆ ಒಂದು ಪ್ರಿಂಟೌಟ್ನ ತೆಗೆದು ಕೈಲಿ ಕೊಡ್ತಾನೆ. ಡೈಲಿ ಶಿಯಾ ಏನೇನು ಮಾಡ್ತಾಳೆ ಅದ್ರ ಬಗ್ಗೆ ಡೀಟೇಲ್ಸ್ ಇದೆ. ಅವಳು ಯಾವಾಗ ಹೊರಗಡೆ ಹೋಗ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ ಅನ್ನೋದಿದೆ. ಇದನ್ನ ನೋಡಿಕೊಂಡು ಸೀನಿಯರ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ. ನೀವು ಹೇಳಿದಾಗೆ ನಾನು ಶಿಯಾನ ಏನೂ ಮಾಡೋದಿಲ್ಲ, ಯಾವಾಗಲೂ ಶಿಯಾನ ಸೇಫ್ಟಿಗಾಗಿ ಜಿನ್ ಜೊತೆಗೆ ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ. ಯಾವ ಪ್ರಾಬ್ಲಮ್ ಬೇಡ ಅಂತ ಅಂದ್ಕೊಂಡ್ರೆ ನಾನು ಹೇಳೋ ಹಾಗೆ ನಡ್ಕೊಳ್ರಿ ಅಂತ ಹೇಳ್ತಾನೆ. ಸೀನಿಯರು ಸರಿ ಎಂದು ಶಿಯಾಗೆ ಯಾವ ಪ್ರಾಬ್ಲಮ್ ಬರದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತಾರೆ. ಆಫೀಸಲ್ಲಿರೋ ಚಾಯಿನ್ ಏನೋ ಪೇಂಟಿಂಗ್ ಎಕ್ಸಿಬಿಷನ್ ನಡೆಯುತ್ತೆ, ಆ ಪರ್ಸನ್ಗೆ ಕಾಲ್ ಮಾಡಿ ಆ ಜಾಗಕ್ಕೆ ಬರ್ತೀನಿ ಅನ್ನೋ ಥರ ಮಾತಾಡ್ತಾನೆ. ಅದಲ್ಲದೆ ಆ ಜಾಗಕ್ಕೆ ಹೋಗುವಾಗ ಶಿಯಾನ ಆ ಜಾಗಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲಿ ಕೆಲವೊಂದು ಫೋಟೋಸ್ ಇದೆ. ಮುಖ್ಯವಾಗಿ ಚಾಯಿನ್ 2 ವರ್ಷದ ಹಿಂದೆ ಶಿಯಾನ ಫೋಟೋ ತೆಗೆದಿದ್ದಾನೆ. ಅದನ್ನ ನೋಡಿ ಅವನು ಲೈಫ್ನಲ್ಲಿ ನಡೆದಿರೋದನ್ನ ನೆನೆಸ್ಕೊಂಡು ಫೀಲ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ಅವನು ಒಂದು ಫೋಟೋಗ್ರಾಫರ್ ಆಗಬೇಕು ಅಂತ ಆಸೆ ಪಟ್ಟಿರ್ತಾನೆ, ಆದರೆ ಲಾಸ್ಟಾಗೆ ಆ್ಯಕ್ಟಿಂಗ್ ಫೀಲ್ಡ್ಗೆ ಬಂದಿದ್ದಾನೆ. ಶಿಯಾನ ನೋಡಿ ಯಾವ ಕಾರಣಕ್ಕೂ ಜಿನ್ ಜೊತೆ ಎಂಗೇಜ್ಮೆಂಟ್ ಆಯಿತು ಅಂತ ಗೊತ್ತಿಲ್ಲ, ಆದರೆ ನಿನಗೇನಾದರೂ ಹೆಲ್ಪ್ ಬೇಕಿದೆ ಎಸಿಟೇಟ್ ಆಗದೆ ಕೇಳು ಅಂತಾನೆ. ಕಟ್ ಮಾಡಿ ನೈಟ್ ಮನೇಲಿರೋ ಶಿಯಾ ಜಿನ್ ಹೇಳಿದ್ದನ್ನ ಥಿಂಕ್ ಮಾಡ್ತಾ ಇದ್ದಾಳೆ. ನೀನು ಒಬ್ಬಳೇ ಇರೋದು ಸೇಫ್ ಇಲ್ಲ, ನಿನಗಿಷ್ಟ ಇದ್ದರೆ ನನ್ನ ಮನೇಲೇ ಬಂದು ಇರ್ಬೋದು ಅಂದಿರ್ತಾನೆ ಅಲ್ವಾ. ಜಿನ್ ನನ್ನ ಮೇಲೆ ಇಷ್ಟೊಂದು ಕೇರಿಂಗ್ ಆಗಿದ್ದಾನೆ ಅಂತ ಫೀಲ್ ಮಾಡಿ ಇವಳೇ ಮಾತಾಡ್ಕೊತಾ ಇದ್ದಾಳೆ. ಏನಾದರೂ ಸರಿ, ನಾವಿಬ್ಬರು ಕಪ್ಪಲಾಗೆ ಆ್ಯಕ್ಟ್ ಮಾಡ್ತಾ ಇದ್ದೀವಿ, ಮತ್ತೇನಾಗಿ ಜಿನ್ನ ನೆನೆಸ್ಕೊಂಡು ಫೀಲ್ ಮಾಡ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಶಿಯಾ ಮಾಲ್ಗೆ ಹೋಗಿದ್ದಾಳೆ. ಆಗ ಯಾರು ಅಂತಲೇ ಗೊತ್ತಿಲ್ಲದೆ ಇರೋ ಇಬ್ಬರು ಫಾಲೋ ಮಾಡ್ತಾ ಇದ್ದಾರೆ. ಅದು ಶಿಯಾ ಫೋಟೋಸ್ನ ತೆಗಿತಾ ಇದ್ದಾರೆ. ಶಿಯಾ ಅವ್ರನ್ನ ನೋಡಿದ್ದೇ ಅವ್ರನ್ನ ಡೈವರ್ಟ್ ಮಾಡಿ ಒಂದು ಜಾಗದಲ್ಲಿ ಬಚ್ಚಿಟ್ಕೋತಾಳೆ. ತುಂಬ ಟೈಮ್ ಆದಮೇಲೆ ಅವ್ರು ಹೋಗಿರ್ತಾರ ಅಂತ ಡೋರ್ ಓಪನ್ ಮಾಡಿ ಹೊರಗಡೆ ನೋಡಿದ್ರೆ ದಿಢೀರಂತ ಆ ಜಾಗಕ್ಕೆ ಜಿನ್ ಇವ್ರ ಎದುರುಗಡೆ ಬಂದು ಎದುರಿಸ್ತಾನೆ. ನೀವು ಬಿಸ್ನೆಸ್ ಟ್ರಿಪ್ಗೆ ಹೋಗಿದ್ದೀರಿ ಅಂತ ತಾನೇ ಹೇಳಿದ್ರಿ, ಹೆಂಗೆ ದಿಢೀರಂತ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದಾಗ, ಹೌದು ನಾನು ಬೇರೆ ಕಂಟ್ರಿಗೆ ಹೋಗಿದ್ದೆ ನಿಜಾನೇ, ಆದರೆ ನಿನ್ನ ಸೇಫ್ಟಿನೇ ತುಂಬ ಮುಖ್ಯ, ನೀನು ಲೋನ್ಲಿಯಾಗಿ ಫೀಲ್ ಮಾಡ್ತಾ ಇರ್ತೀಯ ಅಂತ ಗೊತ್ತು, ಅದಕ್ಕೆ ಬೇಗ ಬಂದೆ. ಇವಾಗಲೂ ನೀನು ಮಾಲ್ಗೆ ಬಂದಿದ್ದೀಯಾ ಅಂತ ಗೊತ್ತಾಗಿದೆ, ನೀನು ನೋಡೋಕ್ಕೆ ಬಂದೆ. ಜಿನ್ ಸೀನಿಯರ್ ಸೀರಿಯಸ್ ಆಗಿ ಮಾತಾಡ್ತಾ ಇದ್ದರೆ ಶಿಯಾ ನೀವು ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಜಿನ್ ಕ್ಲೋಸಾಗಿ ಬರ್ತಾ ಇದ್ದಾರೆ ಅಂತ ಗೊತ್ತಾಗಿದೆ. ಶಿಯಾ ಎಸ್ಕೇಪ್ ಆಗಿ ಬೇರೆ ಜಾಗಕ್ಕೆ ಹೋಗ್ತಾಳೆ. ನಾನು ಎಲ್ಲಿಂದ ಅಂದರೆ ಚಿನ್ನ ಕಂಡುಹಿಡಿಯೋದಿಲ್ಲ ಅಂತ ನೋಡುವಾಗ ಶಿಯಾನ ಜಿನ್ ಕಿಸ್ ಮಾಡ್ತಾನೆ. ತುಂಬ ಟೈಮಿಂದ ಇದಕ್ಕೆ ಕಾಯ್ತಾ ಇರ್ತಾನೆ. ಸೊ ನಡೀತು, ಆದರೆ ಏನು ಇವ್ರು ಮಾಡೋ ಕೆಲಸನ ಸುತ್ತ ಇದ್ದವರೆಲ್ಲ ನೋಡ್ತಾರೆ. ನೆಕ್ಸ್ಟ್ ಮನೆಗೆ ಬಂದಿದ್ದ ಶಿಯಾ ಜಿನ್ಗೆ ಅಡ್ವೈಸ್ ಮಾಡ್ತಾ ಇದ್ದಾಳೆ. ನೀವು ಹೋಗಿರೋ ಬಿಸ್ನೆಸ್ ಟ್ರಿಪ್ಪು ಕೆಲಸ ಮುಗಿತಾ ಇಲ್ವೋ ಅನ್ನೋದು ಗೊತ್ತಿಲ್ಲ, ನೀವು ಅರ್ಧದಲ್ಲೇ ಬರಬಾರ್ದಿತ್ತು ಅಂತಿರುವಾಗ ಶಿಯಾನ ಹಗ್ ಮಾಡಿಕೊಂಡು ಹೇಳ್ತಾ ಇದ್ದಾನೆ, ನೀನು ಚಾಯಿನ್ ಜೊತೆ ಯಾವುದೋ ಒಂದು ಎಕ್ಸಿಬಿಷನ್ಗೆ ಹೋಗಿದ್ದೀಯಾ ಅನ್ನೋದು ಗೊತ್ತಾಯಿತು. ನನಗಿದನ್ನ ಕೇಳುವಾಗ ಜಲಸಾಗಿ ಫೀಲ್ ಆಗ್ತಾ ಇದೆ, ಅದರಿಂದ ನಾನು ನಿನ್ನ ಮೀಟ್ ಮಾಡಲೇಬೇಕು ಅಂತ ಸಡನ್ಲಿ ಬಂದೆ ಅಂತ ಇದ್ದಾನೆ. ಇಲ್ಲಿ ಲಿನ್ ನನಗೆ ಹುಷಾರಿಲ್ಲ ಅಂತ ಶಿಯಾನ ಮನೆಗೆ ಕರೆಸಿ ಅವಳ ಹತ್ರ ಹೇಳ್ತಾ ಇದ್ದಾಳೆ. ಒಂದಿದ್ರಲ್ಲಿ ಲಿನ್ ಶಿಯಾ ಹತ್ರ ಎಲ್ಲ ಹೇಳ್ತಾ ಇದ್ದಾಳೆ, ನಾನು ಒಂದಿನ ಚೆನ್ನಾಗಿ ಡ್ರಿಂಕ್ಸ್ ಮಾಡಿ ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲದೆ ಅಸಿಸ್ಟೆಂಟ್ಲಿ ಜೊತೆ ಸ್ಟೇ ಮಾಡೋ ಥರ ಆಯಿತು. ನನಗೇನಾಯಿತು ಅಂತ ಗೊತ್ತಿಲ್ಲ, ನಾನು ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿ ನೋಡಬೇಕು ಅಂದಾಗ ಶಿಯಾನ ಸರಿ ಬಾ ಅಂತ ಕರ್ಕೊಂಡು ಹೋಗಿರ್ತಾಳೆ. ಅಸಿಸ್ಟೆಂಟ್ಲಿ ಜಿನ್ಗೆ ಒಂದು ಮುಖ್ಯವಾದ ಇನ್ಫಾರ್ಮೇಷನ್ ಸಿಕ್ಕಿದೆ. ಶಿಯಾನ ಫಾಲೋ ಮಾಡ್ತಾ ಇರೋದು ಯಾರು ಆಳು ಗೊತ್ತಿರೋದಿಲ್ಲ ಅಲ್ವಾ. ಜಿನ್ ಆಫೀಸಲ್ಲಿ ಡೈರೆಕ್ಟರಾಗಿ ವರ್ಕ್ ಮಾಡ್ತಿರೋ ಒಬ್ಬ ವ್ಯಕ್ತಿ, ಅವರು ಜಿನ್ನ ಹೆಂಗಾದರೂ CEO ಪೋಸ್ಟಿಂದ ತೆಗಿಬೇಕು, ಇದೆಲ್ಲ ಕಂಡುಹಿಡಿಯೋದಿಲ್ಲ ಅಂತ ಮಾಡಿರ್ತಾನೆ. ಇವಾಗ ಜಿನ್ ಕೋಪದಿಂದ ಮಾತಾಡ್ತಾ ಇದ್ದಾನೆ, ಬಿಸ್ನೆಸ್ ವಿಷಯದಲ್ಲಿ ನಿಮಗೂ ನನಗೂ ತುಂಬ ಪ್ರಾಬ್ಲಮ್ಸ್ ಆಗಿದೆ, ಆದರೆ ಯಾಕೆ ನೀವು ಶಿಯಾಗೆ ಪ್ರಾಬ್ಲಮ್ ಮಾಡಬೇಡಿ, ಇದೇ ನಿಮಗೆ ಲಾಸ್ಟ್ ವಾರ್ನಿಂಗ್, ಇದ್ರ ಮೇಲೆ ನೀವು ನಿಮ್ಮ ಹತ್ರ ಮಾತಾಡ್ತಾ ಇರೋದಿಲ್ಲ ಅಂತ ಅಲ್ಲಿಂದ ಹೋಗ್ತಾನೆ. ಇಲ್ಲಿ ಹಾಸ್ಪಿಟಲ್ಗೆ ಹೋಗಿರೋ ಲಿನ್ ಒಳಗಡೆ ಹೋಗಿದೆ. ಶಿಯಾ ಅಸಿಸ್ಟೆಂಟ್ ಲೀಗೆ
ಕಾಲ್ ಮಾಡಿ ಹೇಳ್ತಾಳೆ, ಈ ಥರ ಹಾಸ್ಪಿಟಲ್ಗೆ ಬಂದಿದ್ದೀವಿ, ನಿನಗೆ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಗೊತ್ತಿಲ್ಲದೆ ನೀವು ಆಫೀಸಲ್ಲಿದ್ದೀರಾ, ಅವಳು ಕನ್ಸೀವ್ ಆಗಿದ್ದಾಳೆ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಹೋಗೋಕ್ಕೆ ಬಂದಿರೋದು ಅಂದಾಗ ಅಸ್ಟೆಂಟ್ಲಿ ಹೆದರುತ್ತಾರೆ. ಆ ಥರ ಎಲ್ಲ ನಡೆದೇ ಇಲ್ವಲ್ಲ ಅಂತ ಗಾಬರಿಯಿಂದ ಹಾಸ್ಪಿಟಲ್ಗೆ ಬರ್ತಾರೆ. ಲಿನ್ ಹಾಸ್ಪಿಟಲ್ಗೆ ಬರುವಾಗಲೇ ಲಿನ್ ಗೊತ್ತಾಗುತ್ತೆ. ಆಗ ಲಿನ್ ಹೆದ್ರು ಥರ ಏನೂ ಇಲ್ಲ, ಫುಡ್ ಪಾಯ್ಸನ್ ಆಗಿದೆ, ಅದಕ್ಕೆ ವಾಮಿಂಟ್ ಆಗಿದೆ. ಇದನ್ನ ಕೇಳಿದ ಮೇಲೆ ಲೀಗೆ ನೆಮ್ಮದಿಯಾಗಿದೆ. ಲಿನ್ ಮಾತಾಡೋಕ್ಕೆ ಒಂದು ಚಾನ್ಸ್ ಸಿಗುತ್ತಾ ಅಂತ ಕಾಯ್ತಾ ಇರೋನು ಲಿನ್ ಹತ್ರ ಮತ್ತೆ ನೀನಂದರೆ ಇಷ್ಟ ಅನ್ನೋದನ್ನ ನೆನಪು ಮಾಡ್ತಾ ಇದ್ದಾನೆ. ನಾನು ಅದಕ್ಕಾದ ಆನ್ಸರು 1 ಮಂತ್ ಬಿಟ್ಟು ಹೇಳ್ತೀನಿ, ಏನು ಹೇಳೋದು ಅಂತ ಗೊತ್ತಿಲ್ಲ, ಥಿಂಕ್ ಮಾಡಿ ಹೇಳ್ತೀನಿ ಅಂತಾಳೆ. ಶೂಟಿಂಗ್ ಸ್ಪಾಟಲ್ಲಿರೋ ಶಿಯಾ ಅವರು ಫ್ಯಾನ್ಸಿಂದ ಗಿಫ್ಟ್ ಬಂದಿದೆ ಅಂತ ಒಬ್ಬರು ತೊಗೊಬಂದು ಕೊಡ್ತಾರೆ. ಜಿನ್ ಮತ್ತು ಶಿಯಾ ಒಟ್ಟಿಗಿರೋ ಥರ ಮೊಬೈಲ್ ಕವರ್ ಬಂದಿದೆ. ಸ್ವಲ್ಪ ಟೈಮ್ ಬಿಟ್ಟು ಜಿನ್ ಕಾಲ್ ಮಾಡಿ ಶಿಯಾನ ಬರೋಕ್ಕೆ ಹೇಳ್ತಾ ಇದ್ದಾನೆ. ಶಿಯಾ, ನನಗೆ ಇವತ್ತು ಬರೋಕ್ಕಾಗಲ್ಲ ಅನಿಸುತ್ತೆ, ನಮ್ಮ ಟೀಮ್ಮೇಟ್ಸಲ್ಲಿರೋರೆಲ್ಲರೂ ಒಟ್ಟಿಗೆ ಊಟಕ್ಕೆ ಹೋಗೋಣ ಅಂದಿದ್ದಾರೆ ಅಂತ ಕಾಲ್ ಕಟ್ ಮಾಡ್ತಾಳೆ. ಜಿನ್ಗೆ ಗಾಂಡಾಗುತ್ತೆ. ಶಿಯಾ ಹೇಳ್ದಾಗೆ ಟೀಮ್ಮೇಟ್ಸ್ ಎಲ್ಲ ಊಟ ಮಾಡ್ತಾ ಇದ್ದಾರೆ, ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ. ಇಲ್ಲಿ ಜಿನ್ ಎಲ್ಲಿಂದ ಬಂದೋ ಗೊತ್ತಿಲ್ಲ, ಸರ್ಪ್ರೈಸ್ ಥರ ಎಲ್ರಿಗೂ ಬಂದಿರ್ತಾನೆ ಆ ಜಾಗಕ್ಕೆ. ಬಂದಿದೆ ಎಲ್ರಿಗೂ ಖುಷಿ ಪಡಿಸೋ ಹಾಗೆ ಡ್ರಿಂಕ್ಸ್ನ ಕೈಯಲ್ಲಿ ತೊಗೊಬಂದಿದ್ದಾನೆ. ಶಿಯಾ ಹತ್ರ 2 ಬ್ಯಾಕ್ ಕವರ್ ಇತ್ತು ಅಲ್ವಾ, ಅದರಲ್ಲಿ ಒಂದು ಜಿನ್ಗೆ ಕೊಡ್ತಾರೆ. ಇಬ್ಬರು ಹೊರಗಡೆ ಹೋಗೋದ್ರ ಬಗ್ಗೆ ಮಾತಾಡುವಾಗ ಚಾಯುನ್ ಗಾಂಡಾಗಿ ಇವರಿಬ್ರಿಗೂ ಆಗಿರೋದು ಕಾಂಟ್ರಾಕ್ಟ್ ತಾನೆ, ಅದನ್ನ ಮತ್ತೇನೆ ಜಿನ್ ಶಿಯಾನ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ. ಇವನು ಗಾಂಡ್ಗೆ ಜಿನ್ ಬಂದಿದೆಯಾ, ಊಟ ಮಾಡ್ಕೊಂಡು ಹೋಗು ಅಂತ ಶಿಯಾನ ಡ್ರಿಂಕ್ಸ್ ಮಾಡೋಕ್ಕೂ ಹೇಳ್ತಾರೆ. ಲೇಟ್ ಆಗೋದು ಸರಿ, ಆದರೆ ಕಾರ್ ಡ್ರೈವಿಂಗ್ ಇದೆ. ಜಿನ್ ಶಿಯಾನ ಮನೆಗೆ ಕರ್ಕೊಂಡು ಬರುವಾಗ ತಳ್ಳಾಡ್ಕೊಂಡೇ ಬರ್ತಾ ಇದ್ದಾಳೆ. ಶಿಯಾನ ಪಕ್ಕದಲ್ಲಿ ಶಿಯಾ ಹತ್ರ ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ. ತುಂಬ ಟೈಮ್ ಹೇಳಿದ್ದೀನಿ, ನೀನು ನನ್ನ ಜೊತೆನೇ ನನ್ನ ಮನೆಯಲ್ಲೇ ಸ್ಟೇ ಮಾಡು ಅಂತಿರುವಾಗ ಶಿಯಾ ಒಂಥರ ಕುಡ್ದಿರೋ ನಿಶೆಯಲ್ಲಿರ್ತಾಳೆ ಅಲ್ವಾ, ನಿಶೆಯಲ್ಲಿ ಎಲ್ಲನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ನಾನು ಆಸೆ ಪಡ್ತಾ ಇದ್ದೀನಿ ಇಬ್ಬರು ಒಟ್ಟಿಗೆ ಇರ್ಬೋದು ಅಂತ, ನಡೆದಿರೋದೆಲ್ಲ ಫೇಕ್ ತಾನೇ, ಸ್ವಲ್ಪ ದಿನ ಆದಮೇಲೆ ನಮ್ಮಿಬ್ಬರ ನಡುವೆ ಏನೂ ಇಲ್ಲ ಅಂತ ಹೇಳ್ತೀರಾ, ಹಾಗೆ ನಾನು ಮನೆ ಬಿಟ್ಟು ಹೋಗಲೇಬೇಕು ಅಂತ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಅಸ್ಟೆಂಟ್ಲಿ ಮತ್ತು ಲಿನ್ ನಡುವೆ ಹೋಗ್ತಾ ಇರೋ ಲವ್ ಸ್ಟೋರಿನೂ ಹೇಳ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಿದ್ದೆಯಿಂದ ಎದ್ದಿರೋ ಶಿಯಾ ನಿನ್ನೆ ನೈಟ್ ಜಿನ್ ಹತ್ರ ಏನೆಲ್ಲ ಹೇಳಿದ್ದೀನಿ ಅಂತ ನೆನಪಾಗುತ್ತೆ. ಹಾಗೆ ಲಿನ್ನ ಮನೆಗೆ ಕರೆಸಿ ಲಿನ್ ಹತ್ರ ಕೆಲವೊಂದು ವಿಷಯನ ಮಾತಾಡ್ತಾ ಇದ್ದಾಳೆ. ನನ್ನ ಥಿಂಗ್ಸ್ ತಗೊಂಡು ಅವರು ಜಿನ್ ಮನೆಗೆ ಸ್ಟೇ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಜಿನ್ ನನ್ನ ಬರೋಕ್ಕೆ ಹೇಳ್ತಾನೆ ಇದ್ದಾರೆ. ನಾನು ಏನು ಮಾಡಲಿ ಅನ್ನೋದು ಗೊತ್ತಿಲ್ಲ ಅನ್ನುವಾಗ ಲಿನ್ ಹೇಳ್ತಾಳೆ, ಇದ್ದಾಳೆ, ಜಿನ್ ಹೇಳ್ದಾಗೆ ಮಾಡು, ಅಲ್ಲಿಗೆ ಹೋಗೋದ್ರಿಂದ ನಿನಗೇನು ಪ್ರಾಬ್ಲಮ್ಮು, ಇಲ್ಲಿಂದ ಅಲ್ಲಿಗೆ ಹೋಗೋದು ನಿನಗೆ ಸೇಫು, ಮತ್ತು ಜಿನ್ ಬಗ್ಗೆ ಗೊತ್ತಿಲ್ಲದೆ ಇರೋ ವಿಷಯನೂ ತಿಳ್ಕೊಬೋದು, ಒಳ್ಳೆ ಚಾನ್ಸ್. ಜಿನ್ ಆಫೀಸಲ್ಲಿ ಯಾವುದೇ ಮುಖ್ಯವಾದ ವಿಷಯದ ಬಗ್ಗೆ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಏನು ಮಾತಾಡ್ತಾ ಇದ್ದಾನೆ ಅನ್ನೋದು ಶಿಯಾನ ಸೀನಿಯರ್ ಕೇಳಿಸ್ಕೊತಾ ಇದ್ದಾರೆ. ಅವರು ಜೇಗೆ ಹೆಲ್ಪ್ ಮಾಡ್ತೀನಿ ಅಂದಿರ್ತಾರೆ ಅಲ್ವಾ, ಅವನು ಇದಕ್ಕೆ ಮಾತಾಡೋದನ್ನ ಕೇಳಿಸ್ಕೊತಾ ಇದ್ದಾರೆ. ಅವ್ರು ಬೇರೆ ದಾರಿ ಇಲ್ಲದೆ ಮಾತಾಡ್ತಾ ಇದ್ದಾರೆ. ಅದು ಸ್ವಲ್ಪ ವರ್ಷದಿಂದ ಸೀನಿಯರ್ ಏರಿಯಾದಲ್ಲಿ ಒಂದು ಆಕ್ಸಿಡೆಂಟ್ ನಡೆದಿರುತ್ತೆ. ನ್ಯೂಸ್ ರಿಪೋರ್ಟ್ನ ತೋರಿಸಿ ಸೀನಿಯರ್ ಹತ್ರ ಕೆಲವೊಂದು ವಿಷಯನ ಹೇಳಿರ್ತಾನೆ, ಅದು ಏನು ಅಂತ ಗೊತ್ತಿಲ್ಲ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡ ಪ್ಲೀಸ್ ಗಾಯ್ಸ್. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ಲವ್ಲಿ ರನ್ನರ್ನ ಸ್ಟಾರ್ಟ್ ಮಾಡ್ತೀನಿ.